ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ. ಕಟ್ಟಡ ಕಾರ್ಮಿಕರ ಸ್ಕಾಲರ್ಶಿಪ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಕಟ್ಟಡ ಕಾರ್ಮಿಕರ ಸ್ಕಾಲರ್ಶಿಪ್ 2022-23ನೇ ಸಾಲಿನ ಸ್ಕಾಲರ್ಶಿಪ್ಗೆ ಒಂದು ಅಪ್ಡೇಟ್ ಅನ್ನು ಕೊಡ್ತೀನಿ. ಅಂಡ್ ಹಾಗೇನೂ ಸಹ 2023-24ನೇ ಸಾಲಿನ ಸ್ಕಾಲರ್ಶಿಪ್ಗೆ ಒಂದು ಅಪ್ಡೇಟ್ ಅನ್ನು ಕೊಡ್ತೀನಿ. ನಾನಿವತ್ತು ಏನೊಂದು ಅಪ್ಡೇಟ್ಸ್ ಅನ್ನು ಕೊಡ್ತೀನಿ, ಕಟ್ಟಡ ಕಾರ್ಮಿಕರ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ನಿಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಅಂಡ್ ಹಾಗೇನೂ ಸಹ ಈಗಾಗಲೇ ಸುಮಾರು ಸ್ಟೂಡೆಂಟ್ಸ್ ಕೇಳ್ತಿದ್ರಿ, ನೀವು ಸರ್ ಲೇಬರ್ ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ ಮಾಡೋದಿಲ್ಲ, ಕಟ್ಟಡ ಕಾರ್ಮಿಕರ ಸ್ಕಾಲರ್ಶಿಪ್ ಇಷ್ಟಕ್ಕೂ ಸಹ ಏನಾಯ್ತು ಅನ್ನೋದ್ರ ಬಗ್ಗೆ ಎಲ್ಲನೂ ಸಹ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ. ಪಟ್ಟಂತ ಚಾನಲ್ಗೆ ಒಂದು ಲೈಕ್ ಅನ್ನ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಅನ್ನ ಮಾಡಿಕೊಂಡು ಇದೇ ರೀತಿಯ ಎಲ್ಲ ಅಪ್ಡೇಟ್ಸ್ ಅನ್ನ ಪಡ್ಕೊಳ್ಳಿ. ಮೊದಲಿಗೆ ಕಟ್ಟಡ ಕಾರ್ಮಿಕರ ಸ್ಕಾಲರ್ಶಿಪ್ 2022-23ನೇ ಸಾಲಿನ ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ನಿಮ್ಗೆ ಬಂದಿರಲಿಲ್ಲ. ನೀವು ಕೇಳ್ತಿದ್ರಿ ಸ್ಕಾಲರ್ಶಿಪ್ ಅಮೌಂಟ್ ಯಾವಾಗ ಬರೋದು ಅಂತ. ನಾವು ರೀಸೆಂಟ್ ಆಗಿ ಒಂದು ಅಪ್ಡೇಟ್ ಅನ್ನ ಮಾಡಿ ತಿಳಿಸ್ಕೊಟ್ಟಿದ್ವಿ. ಕಟ್ಟಡ ಕಾರ್ಮಿಕರ ಸ್ಕಾಲರ್ಶಿಪ್ 2022-23ನೇ ಸಾಲಿನ ಸ್ಕಾಲರ್ಶಿಪ್ ಅಮೌಂಟ್ ನಿಮಗೆ ಬರ್ಬೇಕಂದ್ರೆ ನೀವೇನ್ ಮಾಡ್ಬೇಕು ಅಂತ, ನಿಮ್ಮ ಒಂದು SSP ಐಡಿಯನ್ನ ಈ ಒಂದು ನಿಮ್ಮ ಒಂದು ಲೇಬರ್ ಕಾರ್ಡ್ ಅಂತ ಏನಿರುತ್ತೆ, ಈಗ ಕಟ್ಟಡ ಕಾರ್ಮಿಕರ ಕಾರ್ಡ್ ಅಂತ ನಿಮ್ಮ ಒಂದು ಪೇರೆಂಟ್ಸ್ ಕಾರ್ಡ್ ಏನಿರುತ್ತೆ ಆ ಒಂದು ಕಾರ್ಡ್ಗೆ ನೀವು ಮೈನ್ ಆಫೀಸ್ಗೆ ಹೋಗಿ ಲಿಂಕ್ ಮಾಡಿಸ್ಬೇಕು ಅಂತ ನಾವು ಹೇಳಿದ್ವಿ. ಅದೇ ರೀತಿಯಾಗಿ ಏನ್ ಮಾಡಿದ್ರು ಅಂತ ಅಂದ್ರೆ, ನನಗೆ ಗೊತ್ತಿರೋರೇನೆ ನನ್ನ ಫ್ರೆಂಡ್ಸ್ ಹೋಗ್ಬಿಟ್ಟು ಆ ಒಂದು ಮೈನ್ ಆಫೀಸ್ಗೆ ಹೋಗಿ ಸರ್ SSP ಐಡಿಯನ್ನ ಲಿಂಕ್ ಮಾಡ್ಕೊಡಿ ಅಂತ ಕೇಳಿದ್ದಾರೆ. ಅವರು ಹಾಗೆ ಕೊಟ್ಟಿರ್ತಕ್ಕಂಥ ರೆಸ್ಪಾನ್ಸು, SSP ಐಡಿಯನ್ನ ನೀವು ಲಿಂಕ್ ಮಾಡಿಸ್ಬೇಕು, ಆದ್ರೆ ಈ ಒಂದು ಮೈನ್ ಆಫೀಸ್ ಅಲ್ಲ, ನೀವೆಲ್ಲಾದ್ರೆ ನಿಮ್ಮ ಒಂದು ಕಾರ್ಡ್ ಅನ್ನ ಮಾಡಿಸಿರ್ತೀರಾ. ಈಗ ನೀವು ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ಕಟ್ಟಡ ಕಾರ್ಮಿಕರ ಕಾರ್ಡ್ ಅನ್ನ ಎಲ್ಲೋಗಿ ಮಾಡಿಸಿರ್ತೀರಾ, ಅಲ್ಲೇ ಹೋಗಿ SSP ಐಡಿಯನ್ನ ಲಿಂಕ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಬಟ್ ಆ ಒಂದು ಆಫೀಸ್ಗಳಲ್ಲಿ ಇನ್ನೂ ಮಾಡ್ತಿದಾರೋ ಇಲ್ವೋ ನನಗಂತೂ ಸಹ ಒಂದು ಕನ್ಫರ್ಮೇಶನ್ ಆದ್ರೆ ಇಲ್ಲ. ಅದ್ರ ಬಗ್ಗೆ ಸಹ ಒಂದು ಕನ್ಫರ್ಮೇಶನ್ ವಿಡಿಯೋನ ಕೊಡ್ತೀನಿ. ನಮ್ಮ ಹತ್ತಿರದ ಕಟ್ಟಡ ಕಾರ್ಮಿಕರ ಆಫೀಸ್ಗೆ ವಿಸಿಟ್ ಮಾಡಿಬಿಟ್ಟು ಈ ರೀತಿ SSP ಐಡಿಯನ್ನ ಲಿಂಕ್ ಮಾಡ್ಬೇಕಂತ ಲಿಂಕ್ ಮಾಡಿ ಅಂತ ನಾನು ಹೇಳ್ತೀನಿ. ಅವ್ರು ಯಾವ ರೀತಿ ರೆಸ್ಪಾನ್ಸ್ ಕೊಡ್ತಾರೋ ನೋಡೋಣ. ಇಲ್ಲ ಅಂತಂದ್ರೆ ನಿಮ್ಗೆ ಹತ್ರ ಇದ್ರೆ ಅಥವಾ ನೀವು ನಮಗಿಂತ ಮುಂಚೆ ಹೋಗಿ ಕೇಳ್ತೀನಿ ಅಂತ ಅಂದ್ರೆ ಕಟ್ಟಡ ಕಾರ್ಮಿಕರ ಆಫೀಸ್ಗೆ ಹೋಗಿ ಕೇಳಿ. ಇದು ಮೈನ್ಲಿ ಗವರ್ನಮೆಂಟ್ ಆಫ್ ಕರ್ನಾಟಕ ಕಡೆಯಿಂದಾನೇ ಮಾಡಿರ್ತಾರೆ. ಯಾಕಂತ ಅಂದ್ರೆ ಇದು ಲಾಸ್ಟ್ ವರ್ಷ 2021-22ನೇ ಸಾಲಿನಲ್ಲಿ ಏನಾಯ್ತು ಅಂತಂದ್ರೆ, ಕಟ್ಟಡ ಕಾರ್ಮಿಕರ ಸ್ಕಾಲರ್ಶಿಪ್ ಬರ್ಬೇಕಿದ್ರೆ ನಿಮ್ಮ ಒಂದು SSP ಐಡಿಯನ್ನ ಲಿಂಕ್ ಮಾಡಿಸ್ಬೇಕು ಅಂತ ಹೇಳಿದ್ರು. ಅದನ್ನ ಎಲ್ಲಿ ಲಿಂಕ್ ಮಾಡಿಸ್ಬೇಕಿತ್ತು ಅಂತ ಅಂದ್ರೆ, ಬ್ಯಾಂಗ್ಳೂರಲ್ಲಿ ಇರುವ ಡೈರಿ ಸರ್ಕಲ್ ನಿಯರ್ ಕಿಡ್ವಾಯಿ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್ ಆಫ್ ಆನ್ಕಾಲಜಿ ಕಾಲೇಜ್ ಏನಿದೆ ಅಲ್ಲೊಂದು ಆಫೀಸ್ ಆದ್ರೆ ಇದೆ, ಮೈನ್ ಆಫೀಸ್ ಇರೋದಲ್ಲೇ, ಅಲ್ಲೇ ಹೋಗಿ ಲಿಂಕ್ ಮಾಡಿಸ್ಬೇಕು ಅಂತ ಅಂದ್ರು. ಬೇರೆ ಬೇರೆ ಡಿಸ್ಟ್ರಿಕ್ಟ್ ಗಳಿಂದ ದೂರ ಬರೋರೆಲ್ಲಾನು ಸಹ ಅಲ್ಲಿಗೆ ಬಂದು ಲಿಂಕ್ ಮಾಡಿಸ್ಬೇಕಾಯ್ತು. ಆ ಒಂದು ರೀಸನ್ ಇಂದ ಏನಾದ್ರೂ ಸಹ ಈ ಒಂದು ಆಫೀಸಸ್ ಏನಿರ್ತವೆ, ಹತ್ತಿರದ ಆಫೀಸಸ್ ನಮ್ಮ ತಾಲೂಕುಗಳಲ್ಲಿ ಆಫೀಸ್ ಆದ್ರೆ ಇರುತ್ತೆ, ಆ ಒಂದು ಆಫೀಸ್ ಗಳಿಗೆ ಕೊಟ್ಟಿದ್ರೆ ನೀವು ಅಲ್ಲೇ ಹೋಗಿ ನಿಮ್ಮ ಒಂದು SSP ಐಡಿಯನ್ನ ಲಿಂಕ್ ಮಾಡಿಸ್ಕೋಬಹುದು. ಅಂಡ್ ಇರುವಂತಹ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್, 2022-23ನೇ ಸಾಲಿನ ಸ್ಕಾಲರ್ಶಿಪ್ ಅಮೌಂಟ್ ಏನಿದೆ, ಈಗ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗೆ 50,000 ಬರ್ತಿತ್ತು, ನಾರ್ಮಲ್ ಡಿಗ್ರಿ ಸ್ಟೂಡೆಂಟ್ಸ್ ಗೆ 25,000 ಬರ್ತಿತ್ತು. ಇದ್ರ ಬಗ್ಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಅಷ್ಟು ಅಮೌಂಟ್ ಆದ್ರೆ ಬರೋದಿಲ್ಲ, ತುಂಬಾ ಅಂದ್ರೆ ತುಂಬಾ ಕಡಿಮೆ ಮಾಡಿಬಿಟ್ಟಿದ್ದಾರೆ, ತುಂಬಾ ರಿಡ್ಯೂಸ್ ಆದ್ರೆ ಮಾಡಿದ್ದಾರೆ ಅಮೌಂಟ್. ಬಟ್ ಬರೋ ಅಮೌಂಟ್ ಎಷ್ಟೋ ಒಂದಷ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರಬೇಕಿದ್ರೆ ನೀವು ಆ ಒಂದು SSP ಐಡಿಯನ್ನ ಲಿಂಕ್ ಮಾಡಿಸ್ಬೇಕಂತೆ. ಅಂಡ್ ನೆಕ್ಸ್ಟ್ ಕೇಳಬಹುದು, ಸರ್ SSP ಐಡಿಯನ್ನ ಲಿಂಕ್ ಮಾಡಿಸಿ ಓಕೆ, ಅಮೌಂಟ್ ಸಹ ಕಡಿಮೆ ಬರುತ್ತೆ, ಓಕೆ ಯಾವಾಗ ಬರುತ್ತೆ ಸರ್ ಅಂತ ನೀವು ಕೇಳಿದ್ರೆ, ನೋಡಿ ಇದು ಯಾವಾಗ ಬರುತ್ತೆ ಅಂತ ನೀವು ಪ್ರತಿದಿನ ಕಾಮೆಂಟ್ ಮಾಡ್ತಿರ್ತೀರಾ. ಅಂಡ್ ಹಾಗೇನೂ ಸಹ ನಮಗೆ ಸಿಕ್ತಿರುವಂತಹ ರೆಸ್ಪಾನ್ಸ್ ಏನು ಅಂತ ಅಂದ್ರೆ, ಇನ್ನೂ ಸಹ ಡಿಪಾರ್ಟ್ಮೆಂಟ್ಸ್ ಗಳಿಗೆ ಸಹ ಒಂದು ಕನ್ಫರ್ಮೇಶನ್ ಆದ್ರೆ ಇಲ್ಲ ಅಂತೆ, ನಿಗದಿತ ದಿನಾಂಕ ಇದೇ ದಿನಾಂಕಕ್ಕೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದು ಕನ್ಫರ್ಮೇಶನ್ ಆದ್ರೆ ಇಲ್ಲ. ಸದ್ಯಕ್ಕೆ ಫಂಡ್ಸ್ ಇಲ್ಲ ಅಂತ ಅನ್ಕೋತೀನಿ. ಫಂಡ್ಸ್ ಇಲ್ಲ, ಆ ಒಂದು ಕಾರಣದಿಂದಾಗಿ ನಿಮಗೆ ಕಟ್ಟಡ ಕಾರ್ಮಿಕರ ಸ್ಕಾಲರ್ಶಿಪ್ 2022-23ನೇ ಸಾಲಿನ ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ಬಿಡುಗಡೆ ಮಾಡಿಲ್ಲ. ಬಿಡುಗಡೆ ಮಾಡಿದ್ಮೇಲೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ, ಅಲ್ಲಿಯ ತನಕ ನೀವು ವೇಟ್ ಮಾಡಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ 2023-24ನೇ ಸಾಲಿನ ಸ್ಕಾಲರ್ಶಿಪ್ ಅಪ್ಲಿಕೇಶನ್ಸ್ ಯಾವಾಗ ಬಿಡ್ತಾರೆ ಸರ್, ಈ ಒಂದು ಅಪ್ಲಿಕೇಶನ್ ನಾವು ಯಾವಾಗ ಅಪ್ಲೈ ಮಾಡ್ಕೋಬಹುದು, ಈ ವರ್ಷ ಅಮೌಂಟ್ ಬರೋದಕ್ಕೆ ನಾವು ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಅಂತ ನೀವು ಕೇಳ್ಬೋದು. ನೋಡಿ ಇನ್ನೂ ಸಹ 2022-23ನೇ ಸಾಲಿನ ಸ್ಕಾಲರ್ಶಿಪ್ ಅಮೌಂಟೇ ಬಂದಿಲ್ಲ. ಆ ಒಂದು ರೀಸನ್ ಇಂದಾನೆ ಸದ್ಯಕ್ಕೆ ಇನ್ನೂ ಸಹ ಈ ಒಂದು ಅಪ್ಲಿಕೇಶನ್ಸ್ ಅದ್ರ ಓಪನ್ ಮಾಡಿಲ್ಲ ಹೊಸ ವರ್ಷಕ್ಕೆ, 2023-24ನೇ ವರ್ಷಕ್ಕೆ. ಹಾಗಾಗಿ ನೀವೇನ್ ಮಾಡ್ಬೇಕು ಅಂತಂದ್ರೆ, ನಿಮ್ಗೆ ಆ ಒಂದು 2022-23ನೇ ಸಾಲಿನ ಹಣ ಬಿಡುಗಡೆ ಆಗಿ ಅದು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬಂದಿದ್ದ ಆದ್ಮೇಲೆ ಮತ್ತೆ ಓಪನ್ ಅನ್ನ ಮಾಡ್ತಾರೆ. ಅಪ್ಲಿಕೇಶನ್ಸ್ ಓಪನ್ ಮಾಡಿದಾಗ ನಾನು ನಿಮ್ಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ, ಅಪ್ಲಿಕೇಶನ್ಸ್ ಓಪನ್ ಆಗಿದಾವೆ ಅಪ್ಲೈ ಮಾಡ್ಕೊಳ್ಳಿ ಅಂತ. ನೀವು ಇವತ್ತಿನ ಈ ವಿಡಿಯೋದಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ಯಾರನ್ನು ಸಹ ಆ ಮೈನ್ ಆಫೀಸ್ಗೆ ಹೋಗಿ SSP ಐಡಿಯನ್ನ ಲಿಂಕ್ ಮಾಡಿಸೋದಕ್ಕೆ ಮೈನ್ ಆಫೀಸ್ಗೆ ಯಾರನ್ನು ಹೋಗ್ಬೇಡಿ, ನಿಮ್ಮ ಒಂದು ಆಫೀಸ್ಗಳಲ್ಲೇ ಮಾಡ್ಕೊಡ್ತಾರ ಅಂತ. ನೀವು ಎಲ್ಲಿ ಕಾರ್ಡ್ ಅನ್ನ ಮಾಡಿಸಿರ್ತೀರೋ, ನಿಮ್ಮ ಒಂದು ತಾಲೂಕಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಡಿಸ್ಟಿಕ್ ಅಲ್ಲಿ ಆಗಿರ್ಬೋದು, ಎಲ್ಲಿ ಕಾರ್ಡ್ ಮಾಡಿಸಿರ್ತೀರೋ ಅಲ್ಲೇ SSP ಐಡಿಯನ್ನ ಲಿಂಕ್ ಮಾಡ್ತಾರಂತೆ. ಹೋಗಿ SSP ಐಡಿಯನ್ನ ಲಿಂಕ್ ಮಾಡಿಸ್ಕೊಳ್ಳಿ. 2022-23ನೇ ಸಾಲಿನ ಸ್ಕಾಲರ್ಶಿಪ್ ಅಮೌಂಟ್ ಬರೋ ತಡ ಆಗ್ಬೋದು, ಬಟ್ ಬರ್ಬೋದು. ಅದು ಬಂದಿದ್ದ ಆದ್ಮೇಲೆ ನೆಕ್ಸ್ಟ್ 2023-24ನೇ ಸಾಲಿನ ಅಪ್ಲಿಕೇಶನ್ಸ್ ಓಪನ್ ಆಗುತ್ತೆ. ಓಪನ್ ಆದ ಕೂಡಲೇ ಸಹ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಜಸ್ಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡಿ ಇಟ್ಕೊಂಡಿರಿ. ಇವತ್ತಿನ ಅಪ್ಡೇಟ್ ಯೂಸ್ ಆಗಿದ್ರೆ ಮರಿದೆ ಕಮೆಂಟ್ ಅನ್ನ ಮಾಡಿ. ಅಂಡ್ ಹಾಗೇನು ಸಹ ಇದೇ ತರದ ಅಪ್ಡೇಟ್ಸ್ ಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ.